ಯಾಕಿದಿಷ್ಟು ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿರುವಂತ ಇವತ್ತಿನ ಬೆಳವಣಿಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಆದರೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಯಾವ ವಿಚಾರಣೆಯನ್ನ ಇವತ್ತು ಮಾಡಿರೋದು ಧಾರವಾಡ ಹೈಕೋರ್ಟ್ನಲ್ಲಿ? ಸಿಎಂ ವಿರುದ್ಧ ಮೂಡ ಕೇಸ್ ಸಿಬಿಐ ತನಿಖೆಗೆ ಒತ್ತಾಯವನ್ನು ಮಾಡಿದ್ದಾರೆ. ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಅಂತ್ಯವಾಗಿದೆ. ಬಟ್ ಇಲ್ಲಿ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಇನ್ನು ತೀರ್ಪು ಯಾವುದು ಬಂದಿಲ್ಲ ಇದರಲ್ಲಿ. ಬಟ್ ಅಲ್ಲಿಯವರೆಗೂ ಕೂಡ ಲೋಕಾಯುಕ್ತ ವರದಿಯ ಸಲ್ಲಿಕೆಗೂ ಕೂಡ ಹೈಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಮುಂದಿನ ಆದೇಶದವರೆಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿಯನ್ನ ಸಲ್ಲಿಸದಂತೆ ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳ ಈ ಮೂಡ ಪ್ರಕರಣ ಏನಿದೆ ಇದು ಸಿಬಿಐಗೆ ಹೋಗುತ್ತಾ, ಸಿಬಿಐ ಎಂಟ್ರಿ ಕೊಡುತ್ತಾ, ಸಿಬಿಐ ಎಂಟ್ರಿ ಕೊಟ್ರೆ ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈಗಾಗಲೇ ಲೋಕಾಯುಕ್ತ ಕೂಡ ತನಿಖೆಯನ್ನ ಮಾಡ್ತಾ ಇದೆ, ಇಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಮಗದೊಂದು ಕಡೆಗೆ ಸಿಬಿಐ ಎಂಟ್ರಿ ಕೊಟ್ರೆ ಇನ್ಯಾವ ಫಜೀತಿ ನಿರ್ಮಾಣವಾಗುತ್ತೋ ಅನ್ನುವಂಥ ಆತಂಕ ಇದೆ. ಆದರೂ ಹೇಳ್ತಾರೆ ಇದು ರಾಜಕೀಯ ಪ್ರೇರಿತ, ಇದರಲ್ಲಿ ಯಾವ ತಪ್ಪು ಆಗಿಲ್ಲ, ಇದು ಉದ್ದೇಶಪೂರ್ವಕವಾಗಿ ಅನ್ನುವಂಥ ಮಾತನಾಡ್ತಾರೆ. ಯಾರು? ನಿಮಗೆಲ್ಲ ಗೊತ್ತಿದೆ.